ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಶಾರ್ಟ್ಸ್ ಹಾಕಿದ್ದೆ ಬಟರ್ಫ್ಲೈ ಶೇಪ್ದು. ನನ್ನ ಸಬ್ಸ್ಕ್ರೈಬರು ವಿಡಿಯೋ ಹಾಕಿ ಅಂತ. ಆ್ಯಕ್ಚುಲಿ ಇದು ಬಟರ್ಫ್ಲೈ ಶೇಪ್ದು ಆಲ್ರೆಡಿ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ, ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಅದರಲ್ಲಿ ಹ್ಯಾಂಡ್ ಟೆನೋ ಎಲ್ಲ ಇದೆ. ಇದ್ರ ವಿತೌಟ್ ಹ್ಯಾಂಡ್ ಟೆನೋ ನೋಡಿ, ಇದು ವಿತೌಟು ಹ್ಯಾಂಡ್ ಟೆನೋ ಬರುತ್ತೆ. ಬಟರ್ಫ್ಲೈ ಶೇಪು 4 ಪೆಟಲ್ಸು, ಬಟ್ ಲುಕ್ ಲೈಕ್ ಸೇಮ್ ಬಟರ್ಫ್ಲೈ. ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಎಲ್ಲಿ ಬೇರೆ ಕಡೆ ಥ್ರೆಡ್ಡು ಎಲ್ಲಿ ಜಾಯಿನ್ ಮಾಡೋದು ಅಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇದನ್ನು ಒಂದು ವಿಡಿಯೋ ಮಾಡ್ತಿದ್ದೀನಿ ಹಾಕೋದು ಹೇಗೆ ಅಂತ. ಅದಕ್ಕೂ ಮುಂಚೆ ನಾನು ನಿಮಗೆ ಇದನ್ನು ಒಂದು ನೋಟಲ್ಲಿ ಬರೆದು ತೋರಿಸ್ತೀನಿ, ಏಕೆಂದರೆ ಯೂಸ್ ಆಗುತ್ತೆ ಇದು ನಿಮಗೆ. ಟಸಲ್ಸು ತುಂಬ ಇದು ಈ ಥರ ಸಿಂಪಲಾಗಿ ಟಸಲ್ಸ್ ಹಾಕ್ಕೊಂಡ್ರೆ ಸ್ಯಾರಿಗೆ ಲಿಕ್ ವೈಸ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಅದು ಮರ್ತೋಗ್ಬಿಟ್ರೆ ಎಲ್ಲಿ ಜಾಯಿನ್ ಮಾಡಬೇಕು ಅನ್ನೋದು ಮತ್ತು ಎಷ್ಟು ನಾಟ್ ಹಾಕಬೇಕು ಅನ್ನೋದು, ಸೊ ಈ ಥರ ನೋಟ್ ಮಾಡಿಟ್ಕೊಂಡ್ರೆ ನೀವು ಸಹ ಈಸಿಯಾಗಿ ಹಾಕ್ಬೋದು. ನಾನು ಇಲ್ಲಿ ಈ ಹಾಕಿದ್ದೀನಲ್ವ, ಡೆಮೋ ಇದೆಯಲ್ವ, ಇದು ಹಾಕಿರೋ ಪ್ರಕಾರನೇ ನಿಮಗೆ ಎಷ್ಟು ನಾಟು ಎಲ್ಲಿ ಬೀಡ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಸ್ಟಾರ್ಟಿಂಗು ಈ ಥರ ಶೇಪ್ ಬರುತ್ತಲ್ಲ ಪೆಟಲ್ಸು, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟಿಂಗು ಇಲ್ಲಿಗೆ 5 ಡಬಲ್ ನಾಟ್ ಬರುತ್ತೆ. 5 ಡಬಲ್ ನಾಟ್, ಮತ್ತು ಇಲ್ಲಿ ಬೀಡ್ ಹಾಕಿದ್ದೀನಿ. ಇಲ್ಲಿ ಒಂದು ಲೂಪು, ಇಲ್ಲಿ ಬೀಡು, ಇಲ್ಲಿಗೆ 5 ಡಬಲ್ ನಾಟ್, ಮತ್ತು ಇಲ್ಲಿಗೆ ಖಾಲಿ ಲೂಪು, ಇಲ್ಲಿಗೂ 5 ಡಬಲ್ ನಾಟ್, 5 ಡಬಲ್ ನಾಟ್. ಟೋಟಲ್ 20 ಡಬಲ್ ಸ್ಟಿಚ್ ಹಾಕಬೇಕು. ಡಬಲ್ ಸ್ಟಿಚ್ ಆರ್ ಡಬಲ್ ನಾಟ್ ಅಂತ ಕರೆಯೋದು. ಇದು 5 ನಿಮಗೆ ಇನ್ನೂ ಚಿಕ್ಕದು ಬೇಕು ಅಂದರೆ 1 ನಾಟ್ ಕಮ್ಮಿ ಮಾಡ್ಕೊಳ್ಳಿ. ಇನ್ನು ದೊಡ್ಡದು ಬೇಕು ಅಂದರೆ ನಿಮಗೆ 1 ಅಥವಾ 2 ನಾಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಈ ಫಸ್ಟ್ ಸ್ಟಾರ್ಟಿಂಗು ಈ ಪೆಟಲ್ಸ್ ಹಾಕಿದ್ರೆ, ಮತ್ತು ನೆಕ್ಸ್ಟು ಬಿಗ್ ಪೆಟಲ್ಸು, ಇಲ್ಲಿ ಬೀಡು ಸಹ ನೋಡಿ. ಇಲ್ಲಿಂದ ಇಲ್ಲಿ 5 ಡಬಲ್ ನಾಟ್ ಹಾಕಿದ್ದೀನಿ. ಅಂದರೆ ಇಲ್ಲಿಗೆ ಈ ಪೆಟಲ್ಸ್ 5 ಡಬಲ್ ನಾಟ್ ಆದಮೇಲೆ ಜಾಯಿನ್ ಮಾಡಬೇಕು. ಇಲ್ಲಿ ಈ ಲೂಪ್ಗೆ ಇದು 5, ಇದು 5 ಹಾಕಿದ್ಮೇಲೆ ಈ ದೊಡ್ಡ ಪೆಟಲ್ಸ್ನ ಇಲ್ಲಿ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಂಡ್ ಬರುತ್ತಲ್ಲ ಈ ಶೇಪಲ್ಲಿ, ಇಲ್ಲಿ ಖಾಲಿ ಲೂಪ್ ಆದರೂ ಬಿಟ್ಕೊಳ್ಳಿ ಅಥವಾ ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡ್ರೆ ನೀವು ಸ್ಯಾರಿಗೆ ಸ್ಟಿಚ್ ಮಾಡಬೇಕಾದ್ರೆ ಕಂಫರ್ಟಬಲಾಗಿ ನೀಡಲನ್ನು ಸೇರ್ಸೋಕೆ ಬರಲ್ಲ. ಸೊ ಹಾಗಾಗಿ ಖಾಲಿ ಲೂಪನ್ನು ಬಿಟ್ಕೊಳ್ಳಿ. ಇಲ್ಲಿ ಸ್ಯಾರಿಗೆ ಸ್ಟಿಚ್ ಮಾಡಬೇಕಾದ್ರೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಆವಾಗ ಇಲ್ಲಿಂದ ಈ 5ಇಂದ ಇಲ್ಲಿಗೆ 10 ಡಬಲ್ ನಾಟ್, ಮತ್ತು ಇಲ್ಲಿ ಸೇಮ್ 10 ಡಬಲ್ ನಾಟ್, 5 ಡಬಲ್ ನಾಟ್, ಡಬಲ್. ಇದು ಸೆಕೆಂಡ್ ಪೆಟಲ್ಸು, ಮತ್ತು 3ನೇ ಪೆಟಲ್ಸು ಸೇಮ್ ಬಿಗ್ ಪೆಟಲ್ಸು. ಇದು ಅಷ್ಟೇ. ಈ 5 ಡಬಲ್ ನಾಟು ಇಲ್ಲಿ ಲೂಪ್ ಹಾಕಿ, ಬರೀ ಖಾಲಿ ಲೂಪು, ಬಟ್ ಜಾಯಿನ್ ಮಾಡಬೇಡಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ನಾನು ಜಾಯಿನ್ ಮಾಡಿಲ್ಲ. ಜಾಯಿನ್ ಮಾಡಿದ್ರೆ ಇದು ಈ ಥರ ಹಿಂಗೆ ಅದು ಪೆಟಲ್ಸ್ ಸೇರುತ್ತಲ್ವ, ಅದು ಶೇಪ್ ಅಷ್ಟೊಂದು ಕಾಣಲ್ಲ. ಸೊ ಇಲ್ಲಿ ಜಾಯಿನ್ ಮಾಡಬೇಡಿ, ಹಾಗೆ ಬಿಡಿ. ಮತ್ತು ಇಲ್ಲಿಂದ ಇಲ್ಲಿಗೆ ಖಾಲಿ ಲೂಪು ಅಥವಾ ಬೀಡು. ನೀವು ಇಲ್ಲಿಗೆ ಬೀಡ್ ಹಾಕಬೇಕು ಅಂದರೆ ಈ ಥ್ರೆಡ್ಡಿಗೆ ಬೀಡನ್ನು ಸೇರಿಸ್ಕೋಬೇಕು. ಬೀಡನ್ನು ಸೇರಿಸ್ಕೊಂಡು ಶೆಟಲ್ಗೆ ದಾರ ಸುತ್ಕೋಬೇಕು. ಆವಾಗ ಇಲ್ಲಿ ಬೀಡನ್ನು ಬಿಟ್ಕೋಬೇಕು. ನಾನು ಇಲ್ಲಿ ಕ್ರೋಶದಲ್ಲೇ ಹಾಕಿರೋದು ನೋಡಿ ಇದು. ನೆಕ್ಸ್ಟು ಇಲ್ಲ ಅಂದರೆ ನೀವು ಖಾಲಿ ಲೂಪ್ ಬಿಟ್ಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಬೀಡನ್ನು ಸೇರಿಸ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 10 ಮತ್ತು 5. ಲಾಸ್ಟ್ ಪೆಟಲ್ಲು ಸೇಮ್ ನೋಡಿ. ಇಲ್ಲಿ ಲಾಸ್ಟ್ ಪೆಟಲ್ ಹಾಕ್ಬೇಕಾರೆ ಈ ಕಡೆಯಿಂದ ಹಾಕ್ತೀವಲ್ಲ, ಇಲ್ಲಿ 5 ಡಬಲ್ ನಾಟ್ ಆದಮೇಲೆ ಇದು ಜಾಯಿನ್ ಮಾಡಬೇಕು. ಪೆಟಲ್ಲು ಇಲ್ಲೂ ಜಾಯಿನ್ ಮಾಡಿದ್ದೀವಿ, ಇಲ್ಲೂ ಒಂದು ದೊಡ್ಡದು ಒಂದು ಚಿಕ್ಕ ಪೆಟಲ್ಸ್ ಜಾಯಿನ್ ಮಾಡಬೇಕು. ಮತ್ತು 5 ಇಲ್ಲಿ ಬೀಡು, ಮತ್ತು 5 ಇಲ್ಲಿ ಲೂಪ್, ಹಾಗೆ ಬಿಡಬೇಕು. ಇಲ್ಲಿ ನೋಡಿ, ಇಲ್ಲಿ ಜಾಯಿನ್ ಮಾಡೋಂಗಿಲ್ಲ. ಇಲ್ಲಿ 2 ಹತ್ರ ಮಾತ್ರ ಜಾಯಿನ್ ಮಾಡಬೇಕು. ಇಲ್ಲಿ ಜಾಯಿನ್ ಮಾಡಬೇಕು, 2 ಹತ್ರ ಮಾತ್ರ ಥ್ರೆಡ್ಡನ್ನು ಜಾಯಿನ್ ಮಾಡಬೇಕು. ನಿಮಗೆ ಆಂಟೇನೋ ಬೇಕು ಅಂದರೆ ನೀವು ಲಾಸ್ಟಿಗೆ ಹೆಂಡಲ್ಲಿ ಥ್ರೆಡ್ ಮಿಗುತ್ತಲ್ವ, ಆ ಥ್ರೆಡ್ಡನ್ನು ತೋರಿಸ್ತೀನಿ ಇವಾಗ. ಥ್ರೆಡ್ ಮಿಗುತ್ತಲ್ಲ, ಅದನ್ನು ಗಂಟು ಹಾಕ್ಬಿಟ್ಟು ಮತ್ತು ಇಲ್ಲಿ ಬಿಗ್ ಬೀಡ್ ಹಾಕ್ಬಿಟ್ಟು ಮತ್ತು ಇಲ್ಲಿ ಬೇಕು ಅಂದರೆ ನೀವು ಈ ಥರ ಥ್ರೆಡ್ಡನ್ನು ಬಿಟ್ಕೋಬೇಕು. ಆಂಟೇನ ಬೇಡ ಅಂದರೆ ಈ ಥರ ಕಾಣುತ್ತೆ. ಇದು ಬಟರ್ಫ್ಲೈದು.
ಇವಾಗ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನಿಮಗೆ ನಾನು ಬಿಗ್ ಪೆಟಲ್ಸಲ್ಲಿ ಹೇಳಿದ್ನಲ್ವ, ಬೀಡ್ ಬೇಕು ಇಲ್ಲಿಗೆ ಅಂದರೆ ಇದಕ್ಕೆ ಹೇರಿಸ್ಕೊಂಡು 1 ಸೆಕೆಂಡ್ ನಿಮಗೆ ಹಾಗೆ ಹೇರಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, ಸ್ಟಾರ್ಟಿಂಗು ಸ್ಮಾಲ್ ಪೆಟಲ್ಲು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಖಂಡಿತ ಅರ್ಥ ಆಗಲ್ಲ. ನೋಡಿ, ಥ್ರೆಡ್ಡನ್ನು ಹೇಗಿಟ್ಕೊಂಡು ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಬೇಸಿಕ್ ವಿಡಿಯೋಗಳು ನೋಡಿ. ಪ್ರಾರಂಭದಿಂದ ಟ್ಯಾಟಿಂಗ್ ಅಂತಲೂ ತುಂಬ ಅಪ್ಡೇಟ್ ಮಾಡಿದ್ದೀನಿ ಬೇಸಿಕ್ ವಿಡಿಯೋಸು. ನೀವು ಅದನ್ನು ನೋಡಿ ಫಸ್ಟು ಬೇಸಿಕ್ ಏನೇನು ಬೇಕು, ನೀಡ್ಸು, ಯಾವ ರೀತಿ ನಾಟನ್ನು ಹಾಕಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಇಲ್ಲಿ ಬೆರಳಲ್ಲಿ ಇದನ್ನು ಗ್ರಿಪ್ ಇಟ್ಕೋಬೇಕು. ನೋಡಿ, ಈ ಥರ ಕೆಳಗಡೆಯಿಂದ 1 ಸರ್ತಿ ಮತ್ತು ಮೇಲ್ಗಡೆಯಿಂದ 1 ಸರ್ತಿ, ಇದು 2 ಸೇರಿದ್ರೆ 1 ಡಬಲ್ ನಾಟು. 2 3 ಕೆಳಗಡೆಯಿಂದ ಥ್ರೆಡ್ ಮೇಲಕ್ಕೆ ತೊಗೊಂಡು ಈ ದಾರದೊಳಗಡೆ ತಗೋಬೇಕು, ಎಳಿಬೇಕು. ಆವಾಗ ಅದು ಶೇಪು ಟರ್ನ್ ಆಗುತ್ತೆ. ನೋಡಿ, ಈ ಥರ ಇರುತ್ತಲ್ವ. ನಾವು ಈ ಶಟಲಲ್ಲಿರೋ ಥ್ರೆಡ್ಡನ್ನು ಎಳೆದ್ರೆ ಅದು ಶೇಪ್ ಆ ಕಡೆ ಹೋಗುತ್ತೆ, ಟರ್ನ್ ಆಗುತ್ತೆ. 4 5 ಆಯಿತು. ಈಗ ಒಂದು ಲೂಪ್ ಇಡೋಣ ಚಿಕ್ಕದಾಗಿ. ಮತ್ತು ಸೇಮ್ 5 ಡಬಲ್ ನಾಟ್. ಈ ಡಿಸೈನ್ ಕಲ್ತಿರೋರು ಅಥವಾ ಈ ಡಿಸೈನ್ ಬರುತ್ತೆ ಅನ್ನೋರಾದರೆ ಈ ವಿಡಿಯೋನ ಇಗ್ನೋರ್ ಮಾಡಿ. 5 ಆಯಿತು. ಈಗ ಇಲ್ಲಿ ನಾನು ಒಂದು ಬೀಡನ್ನು ಸೇರಿಸ್ತಾ ಇದ್ದೀನಿ. ನಾನು ಪ್ರತಿ ಸರಿ ಯಾಕೆ ಬೀಡನ್ನು ಕ್ರೋಶದಲ್ಲೇ ಹಾಕ್ತೀನಿ ಅಂದರೆ, ಬೀಡನ್ನು ದಾರಕ್ಕೆ ಸುತ್ತಕೊಂಡು ಶಟಲಿಗೆ ಸುತ್ತಕೊಂಡ್ರೆ ಥ್ರೆಡ್ಡು ಶಟಲಲ್ಲಿ ಅಷ್ಟೊಂದು ಕ್ಯಾರಿ ಮಾಡೋಕ್ಕಾಗಲ್ಲ ಇದರಲ್ಲಿ. ಯಾಕಂದರೆ ಬೀಡ್ ಬರುತ್ತೆ ಅಲ್ಲಲ್ಲೇ, ಮತ್ತು ಅದು ಬೀಡು ಡಿಸ್ಟರ್ಬ್ ಆಗುತ್ತೆ ಹಾಕ್ಬೇಕಾದ್ರೆ ಸ್ವಲ್ಪ. ಅಂದರೆ ಅವಶ್ಯಕತೆ ಇರೋ ಕಡೆ ಬೀಡನ್ನು ಸೇರಿಸ್ಕೊತೀನಿ ಥ್ರೆಡ್ಗೆ ಏರಿಸಿ. ಇನ್ನು ಬೇರೆ ಸೈಡೆಲ್ಲನ ನೀಡಲಲ್ಲೇ ಆ್ಯಡ್ ಮಾಡ್ತೀನಿ. ಸೇಮ್ ಮತ್ತು 5 ಡಬಲ್ ನಾಟ್. ತ್ರೀ 4 5 ಮತ್ತು ಒಂದು ಲೂಪು ಮತ್ತು 5 ಡಬಲ್ ನಾಟ್. ಇದು ಕಂಪ್ಲೀಟ್ ಆಯಿತು. 5 5 5 5 ಟೋಟಲ್ 20 ಡಬಲ್ ನಾಟ್ಸ್ ಇದೆ. ಬೆರಳಿಂದ ದಾರ ತೆಗೆದುಬಿಟ್ಟು ನೋಡಿ, ಈ ಥರ ಇರುತ್ತಲ್ಲ, ಈ ಥ್ರೆಡನ್ನು ಎಳೆಬೇಕು. ಶಟಲಲ್ಲಿರೋ ಥ್ರೆಡನ್ನು ನಿಧಾನಕ್ಕೆ ಎಳ್ಕೊಂಬರಬೇಕು. ಇದು ಇನ್ಸೈಡಿಂದ ಬರುತ್ತೆ. ನೋಡಿ, ನೆಕ್ಸ್ಟ್ ಇವಾಗ ಬಿಗ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಸೇಮ್ ಈ ಬಿಗ್ ಪೆಟಲ್ಸ್ ಹಾಕ್ಬೇಕಾದ್ರೆ ಬೀಡನ್ನು ಸೇರಿಸ್ಕೊಳೋಣ. ಈ ಬಿಗ್ ಪೆಟಲ್ಸ್ಗೆ ಅಂತಲೇ ನಾನು ಬೀಡನ್ನು ಏರಿಸ್ಕೊಂಡಿದ್ದೀನಿ ಥ್ರೆಡ್ಗೆ. ನಾವು ಈ ಥರ ಸ್ಯಾರಿಗೆ ಸ್ಟಿಚ್ ಮಾಡೋ ಸೈಡು ಬೀಡನ್ನು ಕ್ರೋಶದಲ್ಲಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ಈ ಥರ ದಾರಕ್ಕೆ ಏರಿಸ್ಕೊಡಿ, ಇಲ್ಲಾಂದರೆ ಸೂಜಿಲಿ ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಬೀಡನ್ನು ಸೇರಿಸ್ಕೊಂಡು ಸ್ಟಿಚ್ ಮಾಡಿರಿ. ಯಾಕಂದರೆ ಈ ಥರ ನಾವು ಕ್ರೋಶದಲ್ಲಿ ಸೇರಿಸ್ಕೊಂಡ್ರೆ ನೀಡಲ್ಲಿ ಹಾಕಕ್ಕೆ ಬರಲ್ಲ, ನೀಟಾಗೆ ಸ್ಟಿಚ್ ಆಗೋಲ್ಲ. ಸೊ ಹಾಗಾಗಿ ನೋಡಿ, ಈಗ ಮತ್ತೆ ಸೇಮ್ 5 ಡಬಲ್ ನಾಟ್. ಒನ್ 2 3 4 5 ಆಯಿತು ನೋಡಿ. ಈಗ ಈ ಪೆಟಲ್ಸ್ ಜಾಯಿನ್ ಮಾಡೋಣ. ನೀವು ಈ ಥರ ಶಟಲಲ್ಲೇ ಥ್ರೆಡನ್ನು ಎಳ್ಕೊಬೋದು. ಬರಲ್ಲ ಅಂದರೆ ನೀವು ಕ್ರೋಶ ಯೂಸ್ ಮಾಡಿ.
ಮತ್ತು ಸೇಮ್ ಡಬಲ್ ನಾಟು ಬಟ್ 10 ಡಬಲ್ ನಾಟು. ಇದು ಬಿಗ್ ಪೆಟಲ್ಸು 10 ಡಬಲ್ ನಾಟ್. ನಿಮ್ಗಿನ್ನೂ ಕೆಳಗಡೆದು ಪೆಟಲ್ ಬಿಗ್ ಪೆಟಲ್ಸ್ ಇನ್ನೂ ದೊಡ್ಡದಾಗಬೇಕಂದ್ರೆ ಇನ್ನೂ ಒಂದು 2-3 ನಾಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಬಟ್ ನೀವು ಏನೇ ಅದು ಹಾಕ್ಬೇಕಾದ್ರೆ ಒಂದು ಸಲ ಈ ಥರ ನಂಬರ್ಸ್ನ ಮೆನ್ಷನ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಹಾಕಿದ್ರೆ ಕನ್ಫ್ಯೂಸ್ ಆಗೋಲ್ಲ. 6 7 8 9 10 10 ಈಗ ಬೀಡನ್ನು ಸೇರಿಸ್ತೀನಿ ನೋಡಿರಿ. ಮತ್ತು ಸೇಮ್ 10 ಡಬಲ್ ನಾಟು. ನೋಡಿ ಈ ಥರ ಲಾಂಗಾಗಿ ನಾವು ಚಿಕ್ಕ ಚಿಕ್ಕ ಪೆಟಲ್ಸ್ ಆದರೆ ಓಕೆ, ಲಾಂಗಾಗಿ ಹಾಕ್ಬೇಕಾದ್ರೆ ಈ ಥ್ರೆಡ್ಡು ಈ ಥರ ಸುತ್ಕೊಳುತ್ತೆ. ಆವಾಗ ಶಟಲನ್ನು ಈ ಥರ ಹಿಂಗೆ ಎಳ್ಕೊಂಡು ಥ್ರೆಡ್ಡನ್ನು ಈ ಥರ ಎಳ್ಕೊಂಡು ಶಟಲಿಗೆ ಬಿಟ್ಟರೆ ಸುತ್ಕೊಂಡಿರುತ್ತಲ್ಲ ಥ್ರೆಡ್ಡು ಅದೆಲ್ಲ ಫ್ರೀ ಆಗುತ್ತೆ. ಇಲ್ಲಾಂದರೆ ಒಳಗಡೆ ಥ್ರೆಡ್ಡು ಸ್ಟ್ರಕ್ ಆಗಿಬಿಡುತ್ತೆ. 6 7 8 9 10 ಆಯಿತು. ಈಗ ಒಂದು ಲೂಪ್ ಮತ್ತು 5 ಡಬಲ್ ನಾಟ್. ಫೈವ್ ಆಯಿತು ನೋಡಿ, ಇದು ಕಂಪ್ಲೀಟ್ ಆಯಿತು. ಚಿಕ್ಕದು ದೊಡ್ಡದು, ನಿಮ್ಗೆ ಇದು ಇನ್ನೂ ದೊಡ್ಡದು ಬೇಕು ಅಂದರೆ ನೀವು ಇನ್ನೂ ನಾಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಸೇಮ್ 2 ಪೆಟಲ್ಸು ಬಿಗ್ ಪೆಟಲ್ಸು. ನೋಡಿ ಇಲ್ಲಿ ಜಾಯಿನ್ ಮಾಡಬಾರ್ದು, ಪೆಟಲ್ಸ್ ಹಾಗೆ ಬಿಡಬೇಕು. ಸೇಮ್ ಲೂಪನ್ನು ಹಾಗೆ ಖಾಲಿ ಲೂಪನ್ನು ಬಿಟ್ಟು ಕಂಟಿನ್ಯೂ ಮಾಡಬೇಕು. ಇದು ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ಪೆಟಲ್ಲು. ಸೇಮ್ 5 ಡಬಲ್ ನಾಟ್. ಇಲ್ಲಿ ಜಾಯಿನ್ ಮಾಡಬೇಕು. ಫಸ್ಟ್ ಪೆಟಲ್ಲು ಮತ್ತು ಲಾಸ್ಟ್ ಪೆಟಲ್ಲು ಬಿಗ್ ಪೆಟಲ್ಸ್ಗೆ ಜಾಯಿನ್ ಮಾಡಬೇಕು. ಬಟರ್ಫ್ಲೈದು ಒಂದು 3 ವೀಡಿಯೋಸ್ ಇದೆ. ಬಟರ್ಫ್ಲೈದು ಲೇಸು ಸಹ ಹಾಕಿದ್ದೀನಿ, ಮತ್ತು ಡಬಲ್ ಕಲರಲ್ಲಿ ಬಟರ್ಫ್ಲೈಸ್ ಹಾಕಿದ್ದೀನಿ. ಅಂದರೆ 2 ಕಲರ್ಸ್ ಥ್ರೆಡ್ಡಲ್ಲಿ ಬಟರ್ಫ್ಲೈಸ್ ಹಾಕಿದ್ದೀನಿ. ಇನ್ನೊಂದು ನಾರ್ಮಲ್ ಬಟರ್ಫ್ಲೈ ಮತ್ತು ಶೇಪು ಅಷ್ಟೇ. ಬಟರ್ಫ್ಲೈ ಈ ಥರನೂ ಹಾಕಿದ್ದೀನಿ ಮತ್ತು ಈ ಥರನೂ ಹಾಕಿದ್ದೀನಿ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನನ್ನ ಚಾನಲಲ್ಲಿ ವಿಡಿಯೋ ಚೆಕ್ ಮಾಡಿ ನೀವು ಕಲ್ತ್ಕೋಬೋದು. ಫೈವ್ ಆಯಿತು. ಈಗ ಒಂದು ಬೀಡನ್ನು ಸೇರಿಸ್ಕೊಳ್ಳೋಣ. ನೀವು ಬೀಡು ಕಲರ್ ಬೀಡು ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ಬಟ್ ತುಂಬ ದೊಡ್ಡ ಬೀಡು ಯಾವುದೇ ಕಾರಣಕ್ಕೂ ಹಾಕಬೇಡಿ, ಏಕೆಂದರೆ ಟಜಲ್ಸಿಗೆ ತಕ್ಕ ಸೈಜಿಗೆ ತಕ್ಕಾಗಿ, ಅಂದರೆ ಟಜಲ್ಸ್ನ ಸೈಜಿಗೆ ಆ ಸೈಜ್ ಏನಿರುತ್ತೋ ಅದಕ್ಕೆ ತಕ್ಕನಾಗಿ ನಾವು ಬೀಡನ್ನು ಚೂಸ್ ಮಾಡ್ಕೋಬೇಕು. ಈಗ ಚಿಕ್ಕ ಟಜಲ್ಸ್ ಹಾಕಿ ತುಂಬ ದೊಡ್ಡ ಬೀಡ್ ಹಾಕೋದು ಅದು ಅಕ್ವರ್ಡಾಗಿ ಕಾಣೋದು, ಚೆನ್ನಾಗಿ ಕಾಣಿಸಲ್ಲ. ಸೊ ಆದಷ್ಟು ಈ ಟ್ಯಾಟಿಂಗಿಗೆ ಚಿಕ್ಕ ಚಿಕ್ಕ ಬೀಡನ್ನು ಚೂಸ್ ಮಾಡ್ಕೊಳ್ಳಿ. 5 ಆಯಿತು ನೋಡಿ. ಈಗ ಒಂದು ಲೂಪ್, ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಈಗ ಥ್ರೆಡ್ಡನ್ನು ರಿಮೂವ್ ಮಾಡಿ ಕ್ಲೋಸ್ ಮಾಡೋಣ.
ನೋಡಿ ಈಗ ಥ್ರೆಡನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಸೈಡು, ಇದು ಫ್ರಂಟು ಫಿನಿಶಿಂಗ್ ನೀಟಾಗಿದೆ, ಇದು ಬ್ಯಾಕ್ ಸೈಡು. ಈ ಥ್ರೆಡನ್ನು 2 ಥ್ರೆಡನ್ನು ತೊಗೊಂಡು ಒಂದು ನಾಟನ್ನು ಹಾಕೋಣ ಫಸ್ಟು. ಸ್ವಲ್ಪ ಬಿಗಿಯಾಗೆ ಎಳ್ಕೊಂಡು ಥ್ರೆಡ್ ಹಾಕ್ಬಿಟ್ಟು ನೋಡಿ, ಈಗ ಈ ಫ್ರಂಟಲ್ಲಿ ಇದೆಯಲ್ಲ ಈ ಥ್ರೆಡ್ಡು, ಇದಕ್ಕೆ ಒಂದು ಕ್ರಿಸ್ಟಲ್ ಬೀಡನ್ನು ಸೇರಿಸ್ತೀನಿ. ಈ ಥರ ಬೀಡನ್ನು ಸೇರಿಸ್ಕೊಂಡು ನೋಡಿ, ಆ ಬೀಡ್ ಥ್ರೆಡನ್ನು ಬ್ಯಾಕ್ ಸೈಡಿಂದ ಇಟ್ಕೊಂಡು ಮತ್ತೆ 2 ಥ್ರೆಡನ್ನು ನಾಟ್ ಹಾಕಬೇಕು. ನಾಟ್ ಹಾಕಿ ಗಮ್ ಹಾಕಬೇಕು. ಥ್ರೆಡ್ಡು ನೋಡಿ ಈ ಥರ ಬರುತ್ತೆ. ಈಗ ಇಲ್ಲಿಗೆ ಗಮ್ಮು ಕಂಪಲ್ಸರಿ ಹಾಕಲೇಬೇಕು. ಗಮ್ ಹಾಕ್ಬಿಟ್ಟು ಕಟ್ ಮಾಡಿ, ಏಕೆಂದರೆ ಕೆಲವೊಂದು ಸರಿ ಕಟ್ ಮಾಡಿ ಗಮ್ ಹಾಕೋಣ ಅಂತ ಹೋದರೆ ಅದು ಕಟ್ ಮಾಡಿದ ಮೇಲೆ ಅದು ಸ್ವಲ್ಪ ಶಾರ್ಟ್ ಇರುತ್ತಲ್ಲ, ಸಿಲ್ಕ್ ಥ್ರೆಡ್ ಇದು, ಟ್ಯಾಟಿಂಗು ಕಮಲ್ ಕಡಾಯಿ ಥ್ರೆಡ್ಡು, ಸೊ ಹಾಗಾಗಿ ಬಿಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಫಸ್ಟು ಗಮ್ ಹಾಕಿ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಆಮೇಲೆ ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನು. ನೋಡಿ ಶೇಪ್ ನೀಟಾಗಿ ಬಂದಿದೆ. ನಿಮಗೆ ಆಂಟೆನೋ ಬೇಕು ಅಂದರೆ ಈ ಥ್ರೆಡ್ಡನ್ನು ನಾನು ಇವಾಗ ಕಟ್ ಮಾಡೋದ್ನಲ್ಲ, ಆ ಥ್ರೆಡ್ಡನ್ನು ಹಾಗೆ ಮುಂದೆ ಇಲ್ಲಿಗೆ ಈ ಲೂಪ್ ಇದೆಯಲ್ವ, ಈ ಲೂಪಲ್ಲಿ ಎಳ್ಕೊಂಡು ಇಲ್ಲೊಂದು ಗಮ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟರೆ ಅದು ಆಂಟೆನೋ ಆಗುತ್ತೆ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋ ಅಪ್ಡೇಟ್ ಮಾಡಿದ್ರೆ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನು. ಹಾಗೆ ಲೈಕ್ ಮಾಡಿ, ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೊಂದು ಡಿಸೈನ್ನೊಂದಿಗೆ. ಬಾಯ್.